ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಕಥೆಯ 90ನೇ ಸಂಚಿಕೆ ಇದು. ಜ್ವರ ಮೆದುಳಿಗೆ ಹೋದರೆ ಉಳಿಯೋದು ಕಷ್ಟ ಅಂತ ದುಷ್ಯಂತ್ಗೆ ಗೊತ್ತಿತ್ತು. ಹಾಗಾಗಬಾರ್ದು ಅಂತ ಅಂದ್ಕೊಂಡು ಧೃತಿನ ತನ್ನ ತೆಕ್ಕೆಗೆ ತಗೊಂಡು, ಡಾಕ್ಟರ್ ಇದನ್ನು ಬಿಟ್ಟು ಬೇರೆ ದಾರಿನೇ ಇಲ್ವಾ ಅಂತ ಕೇಳ್ದ. ಡಾಕ್ಟರ್ ಏನನ್ನೂ ಯೋಚನೆ ಮಾಡಿದವರು ಅವರ ದೇಹದಲ್ಲಿ ಇರೋ ಬಟ್ಟೆನ ದೂರ ಮಾಡಿ ತಣ್ಣೀರಿಂದ ಅವರ ದೇಹವನ್ನು ಒರೆಸ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಅವರ ದೇಹ ಹೆಚ್ಚು ಬಿಸಿ ಆಗದೇ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ರು. ಥ್ಯಾಂಕ್ಸ್ ಡಾಕ್ಟರ್ ಅಂತ ಹೇಳಿದ ದುಷ್ಯಂತ್ ಕಾರಲ್ಲಿ ಧೃತಿನ ಕೂರಿಸ್ಕೊಂಡು ಹೊರಟ. ಕಾರಲ್ಲಿ ಕೂತಿದ್ದ ದುಷ್ಯಂತ್ ಪ್ರಜ್ಞೆಯೇ ಇಲ್ಲದೆ ಮಲಗಿದ್ದ ಧೃತಿಯನ್ನೊಮ್ಮೆ ನೋಡ್ದ. ಅವನಿಗೆ ಅವಳ ಮೇಲೆ ಮುದ್ದುಕ್ಕಿ ಬರ್ತಿತ್ತು. ಆದರೂ ಇಂತಹ ಸಮಯವನ್ನು ದುರುಪಯೋಗ ಮಾಡ್ಕೋಬಾರ್ದು ಅಂತ ಅವಳನ್ನೇ ನೋಡ್ತಾ ಕಾರ್ ಡ್ರೈವ್ ಮಾಡ್ತಾ ಇದ್ದ. ಯಾಕೆ ಹುಡುಗಿ ನೀನು ಇಷ್ಟು ಮುಗ್ದೆ? ಯಾರೇ ಆದರೂ ನಿನ್ನನ್ನು ಅಷ್ಟು ಸುಲಭವಾಗಿ ನಂಬಿಸ್ಬಿಡ್ಬೋದು. ಎಲ್ಲರ ಮಾತನ್ನು ಅಷ್ಟು ಈಸಿಯಾಗಿ ಯಾಕೆ ನಂಬ್ತೀಯ ನೀನು ಅಂತ ಯೋಚಿಸ್ದ. ಆದರೆ ನೀನು ಈಗ ಉಳಿದಿರೋ ಮನೆ ಅಡ್ರೆಸ್ ಕೂಡ ನನಗೆ ತಿಳಿದಿಲ್ಲ. ಮನೆಗೆ ಕರ್ಕೊಂಡು ಹೋಗ್ಬೋದು, ಆದರೆ ನಿನ್ನನ್ನು ಇಂತಹ ಸ್ಥಿತಿಲಿ ನನ್ನ ಮನೆಗೆ ಕರ್ಕೊಂಡು ಹೋಗೋದು ಅಸಾಧ್ಯವೇ ಸರಿ. ಯಾಕಂದರೆ ನೀನು ಇನ್ನೊಮ್ಮೆ ರಾಜವಂಶಿ ಬಂಗ್ಲೆಗೆ ಬರೋದಾದರೆ ಮನೆ ಸೊಸೆಯಾಗಿ ಈ ದುಷ್ಯಂತ್ನ ಹೆಂಡತಿಯಾಗಿ ಅಕ್ಕಿ ಬೆಲ್ಲ ಇರೋ ಸೇರನ್ನು ಒದ್ದು ಆರತಿ ಮಾಡಿಸ್ಕೊಂಡೇ ನನ್ನ ಮನೆ ಒಳಗಡೆ ಬರಬೇಕು. ಅದು ಕೂಡ ನೀನು ನನ್ನನ್ನು ಮತ್ತು ನನ್ನ ಪ್ರೀತಿನ ಒಪ್ಪಿ ತುಂಬು ಮನಸ್ಸಿಂದನೇ ಬರಬೇಕು ಅಂತ ಹೇಳ್ದ ದುಷ್ಯಂತ್. ಆದರೆ ಅವನ ಈ ಮಾತುಗಳನ್ನು ಧೃತಿ ಏನಾದರೂ ಕೇಳಿಸ್ಕೊಂಡಿದ್ರೆ ನಿಜಕ್ಕೂ ಅವಳು ಖುಷೀಲಿ ಕುಣಿದು ಕುಪ್ಪಳಿಸ್ತಾ ಇದ್ಲೇನೋ. ಉತ್ತರಿಸಬೇಕಾದ ಹುಡುಗಿ ಮಾತ್ರ ಪ್ರಜ್ಞೆ ತಪ್ಪಿ ಮುದ್ದಾಗಿ ಲೋಕದ ಯಾವ ಗೊಡವೆಗಳು ಇಲ್ಲದೆ ನಿಶ್ಚಿಂತೆಯಿಂದ ಮಲಗಿದಾಳೆ. ಈಗ ಕಾಲ್ ಮಾಡಿ ವೈಭವ್ ಸರ್ ಹತ್ರ ನಿನ್ನ ಮನೆ ಬಗ್ಗೆ ವಿಚಾರಿಸೋಣ ಅಂದರೆ ಪಾರ್ಟಿಲಿ ಇರ್ತಾರೆ. ಅವರಿಗೆ ನಮ್ಮಿಂದ ಯಾಕೆ ತೊಂದರೆ? ಮೊದಲೇ ನಾನು ಅವರಿಂದ ಸಹಾಯವನ್ನು ನಿರೀಕ್ಷಿಸಿದ್ದೀನಿ. ಅಂತಹದ್ರಲ್ಲಿ ಈಗ ನಿನ್ನ ಸ್ಥಿತಿಯನ್ನು ಕೂಡ ಹೇಳಿದ್ರೆ ಅವರು ಕೂಡ ಗಾಬರಿ ಆಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದ ದುಷ್ಯಂತ್ಗೆ ಇದೇ ಸರಿ ಅಂತ ಕಾರನ್ನು ಡ್ರೈವ್ ಮಾಡ್ತಾ ಒಂದು ಮನೆ ಮುಂದ್ಗಡೆ ಹೋಗಿ ಕಾರ್ ನಿಲ್ಲಿಸ್ತಾನೆ. ಅದು ದುಷ್ಯಂತ್ನ ಫಾರ್ಮ್ ಹೌಸ್ ಆಗಿತ್ತು. ಸಾರಿ ಧೃತಿಮಾ, ನೀನು ಎಚ್ಚರ ಆಗಿದ್ದಾಗ ನನ್ನ ಮನೇನ ನೋಡೋಕ್ಕೆ ಖುಷಿಯಾಗಿ ನಿನ್ನನ್ನು ಕರ್ಕೊಂಡು ಬರಬೇಕು ಅಂತ ಇಷ್ಟು ದಿನದಿಂದ ನಾನು ಈ ಮನೇನ ನಿನಗೆ ತೋರಿಸೇ ಇರಲಿಲ್ಲ. ಆದರೆ ನನಗೂ ನಿನಗೂ ಮಾತುಕತೆ ಅಂತರವಿರೋದ್ರಿಂದ ನನ್ನ ಕನಸಾಗಿ ಉಳಿದಿದೆ. ಇಂತಹ ಅವಸ್ಥೆಯಲ್ಲಿ ಇಂತಹ ಸಂದರ್ಭದಲ್ಲಿ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಅಂತ ಕನಸಿನಲ್ಲೂ ನಾನು ಊಹಿಸಿರಲಿಲ್ಲ ಅಂತ ಅಂದ್ಕೊಂಡೋನು ಕಾರ್ ನಿಲ್ಲಿಸಿ ತನ್ನವಳನ್ನು ತನ್ನ ತೆಕ್ಕೆಗೆ ತಗೊಂಡ. ದುಷ್ಯಂತ್ನ ಫಾರ್ಮ್ ಹೌಸ್ನಲ್ಲಿ ಫಿಂಗರ್ ಪ್ರಿಂಟ್ ಇಟ್ಟಿದ್ದ ಕಾರಣ ಅವನ ಫಿಂಗರ್ ಪ್ರಿಂಟ್ ಒತ್ತಿ ಮನೆಯ ಡೋರ್ ಲಾಕ್ ಓಪನ್ ಮಾಡ್ದ. ಅವಳನ್ನು ಕರ್ಕೊಂಡು ಹೋಗಿ ರೂಮ್ನಲ್ಲಿ ಮಲಗಿಸ್ದ. ತಾನು ತೊಟ್ಟಿದ್ದ 3 ಪೀಸ್ ಸೂಟನ್ನು ಕಳಚಿ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದೋನು ಅವನ ನೈಟ್ ಡ್ರೆಸ್ ಹಾಕ್ಕೊಂಡು ಧೃತಿಯ ಪಕ್ಕ ಬಂದು ಕೂತ್ಕೊಂಡ. ನಿಜಕ್ಕೂ ಧೃತಿ ಇವತ್ತು ಉಟ್ಟಿದ್ದ ಸೀರೆಯಲ್ಲಿ ಮುದ್ದಾದ ಗಿಣಿಮರಿ ಹಾಗೆ ಕಾಣ್ತಾ ಇದ್ಲು. ಮೈಯ ಮೇಲಿದ್ದ ಸೀರೆ ಬಣ್ಣ ಗಿಳಿಯ ಬಣ್ಣ ಆದರೆ ಗಿಣಿಯ ಮೂಗು ಹೇಗೆ ಕೆಂಪಾಗಿತ್ತೋ ಅವಳ ತುಟಿಯೂ ಕೂಡ ಅಷ್ಟೇ ಕೆಂಪಾಗಿ ಕಾಣ್ತಾ ಇತ್ತು. ಒಂದು ಕ್ಷಣದಲ್ಲಿ ತನ್ನ ಸಂಯಮವನ್ನೇ ಕಳೆದುಕೊಳ್ಳೋ ಮನಸ್ಸಿನಲ್ಲಿದ್ದ ದುಷ್ಯಂತ್ ಅವಳನ್ನು ನೋಡ್ತಾ ಇದ್ದರೆ ಮುದ್ದಾಡಬೇಕು ಅಂತ ಅನ್ನಿಸ್ತಾ ಇತ್ತು ಅವನಿಗೆ. ನಿಧಾನವಾಗಿ ದುಷ್ಯಂತ್ನ ಮೈ ಕೂಡ ಕಾವೇರತೊಡಗಿತು. ಆದರೆ ತನ್ನ ದೇಹದಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನು ತಕ್ಷಣವೇ ಗಮನಿಸಿದವನು ಅವಳನ್ನು ನೋಡಿ ಕೈಯನ್ನು ಹಿಡ್ಕೊಂಡು ತನ್ನ ಕೈಯಲ್ಲಿ ಸೇರಿಸ್ಕೊಂಡು ಕೂತ್ಕೊಂಡ. ಇಷ್ಟು ವರ್ಷದಲ್ಲಿ ಯಾವ ಹುಡುಗಿಯನ್ನು ನೋಡಿದ್ರೂ ಆಗದ ರೋಮಾಂಚನ ಇಂದು ನಿನ್ನನ್ನು ನೋಡಿದ್ರೆ ಆಗುತ್ತೆ ಧೃತಿಮಾ. ಯಾಕಂದರೆ ನೀನು ನನ್ನ ಹೆಂಡತಿ. ಹಾಗಂತ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನಿನ್ನ ಹತ್ರ ಕೆಟ್ಟದಾಗಿ ನಡ್ಕೊಳ್ಳಲ್ಲ, ಆಯಿತಾ? ಆದರೆ ಇವತ್ತಿಗೂ ಕೂಡ ನನಗೆ ನೀನೇ ಬೇಕು ಅಂತ 3 ವರ್ಷದಿಂದ ಕಾಯ್ತಾ ಇದ್ದೀನಿ ಕಣೆ. ನನಗೂ ಕೂಡ ಮಾತಾಡೋಕ್ಕೆ ಒಂದೇ ಒಂದು ಅವಕಾಶ ಕೊಟ್ಟರೆ ನಾನು ಮಾತಾಡಿ ನಾನು ಮಾಡಿರೋ ತಪ್ಪಿಗೆಲ್ಲ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೊಡೋಕ್ಕೆ ಸಾಧ್ಯ ಆಗದಿದ್ದರೆ ನೀನು ಕೊಡೋ ಶಿಕ್ಷೆನೇ ಮನಸ್ಸು ಪೂರ್ತಿಯಾಗಿ ನಾನು ಅನುಭವಿಸಿದ ನಂತರವೇ ನೀನು
ನನ್ನನ್ನು ಒಪ್ಕೊಳ್ಳೆ. ನನಗೆ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿಯೇ ಇಲ್ಲಮ್ಮ. ನನ್ನ ಜೀವನ ಎರಡೂ ನೀನೇ ಆಗಿರುವಾಗ ನಿನ್ನನ್ನು ಬಿಟ್ಟು ನಾನು ಹೇಗೆ ತಾನೇ ಬದುಕೋಕ್ಕಾಗತ್ತೆ ಅಂತ ಅವಳ ಕೈಯನ್ನು ಅವನ ಕಣ್ಣಿನ ಹತ್ರ ಒತ್ಕೊಂಡ. ನಿಧಾನವಾಗಿ ಮಿಸುಕಾಡಿದ ಧೃತಿ ಕೈಯನ್ನು ಹಿಂದೆ ತಗೊಳ್ಳೋಕೆ ಪ್ರಯತ್ನ ಪಟ್ಲು. ಆದರೆ ಅವಳ ದೇಹದಲ್ಲಿ ಯಾವುದೇ ಶಕ್ತಿ ಇರಲಿಲ್ಲ. ಅಮ್ಮ ಅಂತ ನಿಧಾನವಾಗಿ ಕನವರಿಸೋಕೆ ಶುರು ಮಾಡಿದ ಧೃತಿಯ ಮಾತನ್ನು ಕೇಳಿಸ್ಕೊಂಡ ದುಷ್ಯಂತ್ ವಾಸ್ತವಕ್ಕೆ ಬಂದು ನಿಧಾನವಾಗಿ ಕಣ್ಣು ಬಿಟ್ಟು ಅವಳನ್ನು ನೋಡ್ದ. ಅವಳು ಅರೆಬರೆ ಪ್ರಜ್ಞಾವಸ್ಥೆಯಲ್ಲೇ ಕನ್ವರಿಸ್ತಾ ಇದ್ಲು. ಅವಳ ಕೈ ಬಿಟ್ಟೋನು ಅವಳ ಹಣೆ ಮತ್ತು ಕುತ್ತಿಗೆಯನ್ನು ಮುಟ್ಟಿ ನೋಡ್ದ. ಡಾಕ್ಟರ್ ಹೇಳಿದ ಹಾಗೆ ನಿಧಾನವಾಗಿ ಅವಳ ಮೈ ಬಿಸಿಯಾಗ್ತಾ ಇತ್ತು. ಅವಳ ಕೈಗಳನ್ನು ತಗೊಂಡು ನಿಧಾನವಾಗಿ ದಿಂಬಿನ ಹತ್ರ ಇಟ್ಟು ಜೋರಾಗಿ ದಿಂಬನ್ನು ಹಿಸುಕೋಕೆ ಶುರು ಮಾಡಿದ್ಲು ಧೃತಿ. ಈಗ ಡಾಕ್ಟರ್ ಹೇಳಿದ ಮಾತು ದುಷ್ಯಂತ್ಗೆ ನೆನಪಾದ್ವು. ಅವಳಿಗೆ ದೇಹದ ತಾಪ ಹೆಚ್ಚಾಗ್ತಾ ಇತ್ತು. ದೇಹಕ್ಕೆ ತಂಪೆರೆಯುವಂತಹ ಯಾವುದಾದ್ರೂ ಕ್ರಿಯೆ ಅವಳಿಗೆ ಆಗಲೇಬೇಕು ಅಂತ ಡಾಕ್ಟರ್ ಹೇಳಿದ್ದನ್ನು ನೆನಪು ಮಾಡಿಕೊಂಡ. ಇಲ್ಲ, ನಾನು ಈ ರೀತಿಯೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮಿಲನ ಅನ್ನೋದು ಇಬ್ಬರ ದೇಹದ ನಡುವೆ ಮನಸ್ಸು ಕೂಡ ಬೆರೆಯುವಂತಹದ್ದು. ಅಂತಹದ್ದರಲ್ಲಿ ನೀನು ಈ ರೀತಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರೋ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ಕಾರಣಕ್ಕೂ ನನ್ನ ಸಂಯಮವನ್ನು ಕೂಡ ಕಳ್ಕೊಳ್ಳೋದಿಲ್ಲ, ನಿನ್ನನ್ನು ಉಪಯೋಗಿಸಿಕೊಳ್ಳೋದಿಲ್ಲ. ಆದರೆ ಗಂಡನಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ ಅಂತ ತಲೆ ಮೇಲೆ ಕೈ ಇಟ್ಟು 2 ನಿಮಿಷ ಕಣ್ಣು ಮುಚ್ಚಿ ಯೋಚಿಸ್ತಾ ಇದ್ದ ದುಷ್ಯಂತ್. ನಂತರ ಕಣ್ಣು ಬಿಟ್ಟೋನು ಎಸ್ ಇದೇ ಸರಿ ಅಂತ ಡಾಕ್ಟರ್ ಹೇಳಿದ 2ನೇ ಆಪ್ಷನ್ಗೆ ಕೈ ಹಾಕ್ದ. ಧೃತಿಯನ್ನು ಒಮ್ಮೆ ದೀರ್ಘವಾಗಿ ನೋಡಿ ನಿಟ್ಟುಸಿರು ಬಿಟ್ಟೋನು, ನನ್ನನ್ನು ಕ್ಷಮಿಸು ಧೃತಿ, ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ನನಗೂ ತಿಳಿದಿಲ್ಲ. ಆದರೆ ನಿನ್ನನ್ನು ಇದರಿಂದ ಪಾರು ಮಾಡೋಕ್ಕೆ ನನಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿ ರೂಮಿನ ಲೈಟ್ ಆಫ್ ಮಾಡಿ ಬೆಡ್ ಲೈಟ್ ಆನ್ ಮಾಡ್ದ. ಅವಳ ಮೈ ಮೇಲಿನ ಬಟ್ಟೆಯನ್ನು ತೆಗೆಯೋಕೆ ಹೋದವನಿಗೆ ಕೈ ನಡುಗ್ತಾ ಇತ್ತು. ನಡುಗೋ ಕೈಯನ್ನು ಮತ್ತೊಂದು ಕೈನಿಂದ ಗಟ್ಟಿಯಾಗಿ ಹಿಡಿದವನು, ಕಮಾನ್ ದುಷ್ಯಂತ್, ನಿನ್ನಿಂದ ಈ ಕೆಲಸ ಸಾಧ್ಯ. ಇದನ್ನು ಗಂಡನಾಗಿ ನೀನು ಮಾಡಬೇಕಾದ ಕರ್ತವ್ಯ ಅಂದ್ಕೊಂಡು ಮಾಡು, ಅಥವಾ ಅವಳು ಒಬ್ಬಳು ಪೇಷಂಟ್ ಅಂತ ನಿನ್ನ ತಲೆಯಲ್ಲಿ ಇಟ್ಕೊಂಡು ಮಾಡು ಅಂತ ತನಗೆ ತಾನೇ ಧೈರ್ಯ ಹೇಳ್ಕೊಂಡವನು ನಿಧಾನವಾಗಿ ಅವಳ ಸೀರೆ ಸೆರಗಲ್ಲಿ ಅಡಗಿದ್ದ ಪಿನ್ ತೆಗೆದ. ಅಂತ ಉಸಿರು ಬಿಟ್ಟೋನು ಅವಳ ಸೀರೆಯನ್ನು ದೂರ ಮಾಡ್ದ. ಸೀರೆ ನೆಲದ ಪಾಲಾಗಿತ್ತು. ಅವಳ ಅರ್ಧ ಬಟ್ಟೆ ಇದ್ದ ದೇಹವನ್ನು ನೋಡಿದವನಿಗೆ ಕ್ಷಣಕ್ಕೂ ಅವನ ಮೈ ಮತ್ತಷ್ಟು ಬಿಸಿಯಾಗೋಕ್ಕೆ ಶುರುವಾಯಿತು. ಆದರೂ ಅದನ್ನು ಕಂಟ್ರೋಲ್ ಮಾಡಿಕೊಂಡವನು ಅವಳ ಮೈ ಮೇಲಿನ ಬಟ್ಟೆಗಳನ್ನು ಸರಿಸೋಕೆ ತುಂಬ ಪ್ರಯತ್ನ ಪಟ್ಟ. ನಡುಗೋ ಕೈಗಳಿಂದಲೇ ಅವಳ ಬಟ್ಟೆಗಳನ್ನೆಲ್ಲ ನೆಲದ ಪಾಲು ಮಾಡಿದ್ದ. ಅವಳ ಮೈ ಮೇಲೆ ಕೇವಲ ಒಂದು ತೆಳುವಾದ ಬೆಡ್ಶೀಟ್ ಹೊದಿಸಿ ವಾಶ್ರೂಮ್ ಹೊಕ್ಕಿದ ದುಷ್ಯಂತ್. ಒಂದು ದೊಡ್ಡ ಬೇಸನ್ನಲ್ಲಿ ತಣ್ಣೀರನ್ನು ತಗೊಂಡು ಬಂದವನು ಕಾಟನ್ ಟವಲ್ನಲ್ಲಿ ಅವಳ ದೇಹವನ್ನು ಒರೆಸೋಕೆ ಶುರು ಮಾಡ್ದ. ಈಗ ಅವಳ ಮೈ ಮೇಲೆ ಇದ್ದ ತೆಳುವಾದ ಬೆಡ್ಶೀಟ್ ಕೂಡ ಇರಲಿಲ್ಲ. ತನ್ನವಳನ್ನು ಅವಳ ಒಪ್ಪಿಗೆ ಇಲ್ಲದೆಯೇ ಉಟ್ಟುಡುಗೆಯಲ್ಲಿ ನೋಡಿದ್ದ ದುಷ್ಯಂತ್. ಆದರೆ ಇಬ್ಬರ ಪರಿಸ್ಥಿತಿಯೂ ಬೇರೆಯಾಗಿತ್ತು. ಗಂಡ ಹೆಂಡತಿಯಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸಂಸಾರ ಶುರು ಮಾಡಬೇಕಾದ ನಾವು ವಿಧಿಯಾಟವೋ ಅಥವಾ ನನ್ನ ದುರಹಂಕಾರಕ್ಕೋ ನಾವಿಬ್ಬರು ದೂರನೇ ಆದ್ವಿ. ನಮ್ಮಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರಲಿಲ್ಲ. ಕೊನೆ ಪಕ್ಷ ಗೆಳೆತನದ ಎಳೆಯೂ ನಮ್ಮಿಬ್ಬರಲ್ಲಿ ಇರಲಿಲ್ಲ. ಇದರಿಂದ ಮಿಲನ ಕೂಡ ನಮ್ಮಿಬ್ಬರ ನಡುವೆ ಆಗಿಲ್ಲದೆ ಇದ್ದ ಕಾರಣ ನಾನು 2ನೇ ಆಪ್ಷನ್ಗೆ ಕೈ ಹಾಕಿದೆ ಧೃತಿ ಅಂತ ಮಾತಾಡ್ಕೊಳ್ತಾ ಇದ್ದೋನು ಅವಳ ಮೈ ಮೇಲೆ ತಣ್ಣೀರಿನ ಬಟ್ಟೆಯಿಂದ ಒರೆಸುತ್ತಲೇ ಇದ್ದ. ಇದರಿಂದ ಅವಳ ದೇಹದ ತಾಪವು ಹೆಚ್ಚಾಗದೆ ಇರೋಕೆ ಸಹಾಯ ಮಾಡ್ತಿತ್ತು. ದುಷ್ಯಂತ್ ಧೃತಿಯ ದೇಹದ ತಾಪವನ್ನು ಕಡಿಮೆ ಮಾಡೋದು ಒಂದು ಕರ್ತವ್ಯ ಅಂತ ಅಂದ್ಕೊಂಡು ಮಾಡ್ತಾ ಇದ್ದ. ಆದರೆ ಅವನು ಮಾಡ್ತಾ ಇದ್ದ ಕೆಲಸದಲ್ಲಿ ಯಾವುದೇ ರೀತಿಯ ಕಾಮದ ಭಾವನೆ ಇರಲಿಲ್ಲ. ಆದರೆ ಧೃತಿ ಮಾತ್ರ ತುಂಬಾ ನೆರಳಾಡ್ತಾ ಇದ್ಲು. ಅವಳ ದೇಹಕ್ಕೂ ಈ ಕ್ಷಣಕ್ಕೆ ಏನು ಬೇಕು ಅನ್ನೋದು ಅವಳು ನರಳಾಡ್ತಾ ಇದ್ದದ್ದನ್ನು ಗಮನಿಸಿದ ದುಷ್ಯಂತ್ಗೆ ತಿಳಿದಿತ್ತು.
ಈಗ ಅವಳ ಪರಿಸ್ಥಿತಿಯನ್ನು ಸದುಪಯೋಗ ಪಡಿಸ್ಕೊಂಡು ಅವಳನ್ನು ಅನುಭವಿಸೋ ಯಾವ ಇಚ್ಛೆಯೂ ಅವನಿಗೆ ಇರಲಿಲ್ಲ. ತನ್ನವಳು ಮನಸ್ಸು ಪೂರ್ತಿಯಾಗಿ ನನ್ನನ್ನು ಮತ್ತು ನನ್ನ ಪ್ರೀತಿಯನ್ನು ಒಪ್ಪಿ ನನ್ನ ಹತ್ರ ಬರಬೇಕು ಅಂತ ಅವನು ಕಾಯ್ತಾ ಇದ್ದ. ಸುಮಾರು ಗಂಟೆಗಳ ನಂತರ ಧೃತಿಯ ದೇಹದ ತಾಪವು ಕಡಿಮೆಯಾಗುತ್ತಾ ಬಂದಿತ್ತು. ಆದರೆ ಅವಳು ಅಷ್ಟೂ ಗಂಟೆಗಳ ಕಾಲ ನರಳಾಡ್ತಾನೇ ಇದ್ಲು. ಅವಳ ನರಳಾಡುವಿಕೆಗೆ ಈಗ ಸ್ವಲ್ಪ ಹತೋಟಿಗೆ ಬಂದಂತೆ ಆಗಿತ್ತು. ದೇಹದ ತಾಪ ಕಮ್ಮಿಯಾಗಿ ಅವಳ ದೇಹದ ತಾಪವು ಮಾಮೂಲಿಯ ಹಾಗೆ ಇದ್ದಿದ್ದರಿಂದ ದುಷ್ಯಂತ್ ತನ್ನದೇ ಒಂದು ಶರ್ಟ್ ಹಾಕಿ ಶಾರ್ಟ್ಸ್ ಹಾಕ್ದ. ಧೃತಿಯ ದೇಹ ಸಾಮಾನ್ಯ ದೇಹದ ಉಷ್ಣತೆಗೆ ಬರುವಷ್ಟರಲ್ಲಿ ಸಮಯ ಆಗಲೇ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ದುಷ್ಯಂತ್ಗೆ ಕಣ್ಣುಗಳು ಎಳೀತಾ ಇತ್ತು. ಅವನು ಕೂಡ ಅವಳಿಗೆ ಬಟ್ಟೆ ಹಾಕಿದ ನಂತರ ಅವಳ ಪಕ್ಕದಲ್ಲೇ ಮಲ್ಕೊಂಡ. ಬೆಳಗ್ಗೆ ಎದ್ದು ಕಣ್ಬಿಟ್ಟಾಗ ಧೃತಿಯ ರಿಯಾಕ್ಷನ್ ಹೇಗಿರ್ಬೋದು? ಅವಳಿಗೆ ಇದೆಲ್ಲ ಮಾಡಿಸಿದ್ದು ಯಾರು ಅಂತ ತಿಳಿಯುತ್ತಾ? ಕಾಣದ ಕೈಗಳು ಅವಳ ಜೀವನದಲ್ಲಿ ಆಟಾಡ್ತಾ ಇರೋದಾದರೂ ಯಾವ ಕಾರಣಕ್ಕೆ? ಈಗಲಾದರೂ ದುಷ್ಯಂತ್ಗೆ ಮಾತಾಡೋ ಅವಕಾಶ ಕೊಡ್ತಾಳ ಧೃತಿ? ಇದೆಲ್ಲದಕ್ಕೂ ನಿಮಗೆ ಉತ್ತರ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ. ಅಲ್ಲಿವರೆಗೂ ನಿರೀಕ್ಷಿಸಿ. ಪ್ರೀತಿಯೋ ದ್ವೇಷವೋ, ನೀ ನನ್ನವಳು. ಧನ್ಯವಾದಗಳು.